ಆ, ಜಡ್ಜ್ ಮುಂದೆ ವಿಷ ಕೊಟ್ಬಿಡಿ ನಾನು ಸಾಯ್ತೇನೆ ಅಂತೇಳಿ ಹೇಳುವಂಥ ಒಂದು ಪರಿಸ್ಥಿತಿ ಬಂದಿರೋದು ಇದೆಯಲ್ಲ, ಆ ಫ್ಯಾಮಿಲಿ ಆತ್ಮಹತ್ಯೆ ಪ್ರಯತ್ನಕ್ಕೂ ಹೋಗಿತ್ತು. ನೀನು ಬಂದ ಒಂದು ತೀರ್ಮಾನಕ್ಕೆ ಬರ್ತಾರೆ, ಬಟ್ ಯಾರ ಹತ್ರನೂ ಹೇಳಿರಲ್ಲ. ಕಾನೂನು ಕಟ್ಟಲೆ, ಈ ಕೋರ್ಟು, ಜೈಲು ಇದೆಲ್ಲ ನನಗೆ ಸಾಕಾಗಿಬಿಟ್ಟಿದೆ, ಒಂಚೂರು ವಿಷ ಕೊಡಿ. ಬೇಸರದಿಂದ, ಜಿಗುಪ್ಸೆಯಿಂದ ಆತ್ಮಹತ್ಯೆಯ ನಿರ್ಧಾರದವನ್ನ ಜಡ್ಜ್ ಮುಂದೆ ಹೇಳಿರಬೇಕು ಅಂತ ಅನಿಸುತ್ತೆ ನನಗೆ. ನೀವು ಯಾವತ್ತು ಜೈಲಿಗೆ ಹೋಗಿರುವಾಗ ಸಾರಥಿ ಸಿನಿಮಾ ಬಂತೋ ಆವಾಗಲೇ ಅದು ಸೂಪರ್ ಹಿಟ್. ನಾನು ಆವಾಗಲೇ ಹೇಳಿದ್ದೆ, ಜೈಲಿನಲ್ಲಿ ಮಜಾ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ, ಗುಂಡಾಗ್ತಾರೆ, ರೌಡಿಗಳ ಸ್ನೇಹ ಬೆಳೆಸಿದ್ದಾರೆ. ನಮಸ್ಕಾರ, ಗಣೇಶ್ ಕಾಸರಗೋಡು, ಸ್ಪೀಡ್ ನ್ಯೂಸ್ ಕನ್ನಡ. ತುಂಬ ತುರ್ತಾಗಿ ಬಂದು ಕೂತ್ಕೊಂಡಿದ್ದೀನಿ. ತುರ್ತು ಯಾಕೆಂದರೆ ಇವತ್ತಿನ ಫ್ಲ್ಯಾಶ್ ನ್ಯೂಸ್ ದರ್ಶನ್ ಅವರ ಬಗ್ಗೆ. ಜಡ್ಜ್ ಮುಂದೆ ವಿಷ ಕೊಟ್ಬಿಡಿ ನಾನು ಸಾಯ್ತೇನೆ ಅಂತೇಳಿ ಹೇಳುವಂಥ ಒಂದು ಪರಿಸ್ಥಿತಿ ಬಂದಿರೋದು ಇದೆಯಲ್ಲ, ಒಬ್ಬ ನಾಯಕ ನಟ, ಇಡೀ ಕರ್ನಾಟಕ ಒಪ್ಪಿಕೊಂಡಂಥ ಒಬ್ಬ ನಾಯಕ ನಟ, ಅದು ನಿಜವಾದ ದುರಂತನೇ, ಖಂಡಿತವಾಗಲೂ ದುರಂತನೇ. ನಾನು ಇಲ್ಲಿ ಕೂತ್ಕೊಂಡಿರೋದು ದರ್ಶನ್ ಪರವಾಗಿ ಅಥವಾ ದರ್ಶನ್ ವಿರುದ್ಧವಾಗಿ ಮಾತಾಡಲಿಕ್ಕಲ್ಲ. ನನ್ನ ಮತ್ತು ದರ್ಶನ್ ಅವರ ಒಡನಾಟ ಹೇಗಿತ್ತು ಎಂಬುದರ ಬಗ್ಗೆ, ಮತ್ತು ಒಂದು ಟೈಮ್ನಲ್ಲಿ ಆ ಫ್ಯಾಮಿಲಿ ಆತ್ಮಹತ್ಯೆ ಪ್ರಯತ್ನಕ್ಕೂ ಹೋಗಿತ್ತು ಎನ್ನುವುದನ್ನು ಹೇಳಲಿಕ್ಕಾಗಿ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಫಸ್ಟ್ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ನಾನು ಹೇಳಿಬಿಡ್ತೀನಿ. ಯಾಕಂದರೆ ಇಲ್ಲಿ ವಿಷಕ್ಕೆ ಸಂಬಂಧಪಟ್ಟ ವಿಷಯ ಇರುವಾಗ ಆ ಆತ್ಮಹತ್ಯೆ ಅದು ಜೊತೆ ಸೇರಿಕೊಂಡ್ರೆ ಅದು ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಎಂಬ ಕಾರಣಕ್ಕಾಗಿ ಆ ದರ್ಶನ್ ಫ್ಯಾಮಿಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಅದು ನಮ್ಮ ತೂಗುದೀಪ ಶ್ರೀನಿವಾಸ್ ಅವರು ಕಾಲವಾದ ಹೊತ್ತು, ಸಂಪಾದನೆ ಅಂತ ಏನೂ ಇರಲಿಲ್ಲ. ದರ್ಶನ್ ಮತ್ತು ದಿನಕರ್ ತುಂಬ ಎಳಸು ಪ್ರಾಯ. ಅಂಥ ಸಂದರ್ಭದಲ್ಲಿ ಸಂಪಾದನೆ ಇಲ್ಲದೆ ಫ್ಯಾಮಿಲಿಯನ್ನು ಹೇಗೆ ನೋಡೋದಪ್ಪ ಅಂತ ಹೇಳಿ ಮೀನಾ ತೂಗುದೀಪ ಅವರ ತೂಗುದೀಪ ಶ್ರೀನಿವಾಸ್ ಅವರ ಮಿಸ್ಸಸ್ ಒಂದು ತೀರ್ಮಾನಕ್ಕೆ ಬರ್ತಾರೆ, ಬಟ್ ಯಾರ ಹತ್ರನೂ ಹೇಳಿರಲ್ಲ. ಊಟಕ್ಕೂ ಗತಿ ಇಲ್ಲ, ಒಂದು ಮನೆ ಇದೆ ಅಷ್ಟೇ, ಬಾಡಿಗೆ ಮನೆ ಅಲ್ಲದಿದ್ದರು ಸ್ವಂತದ್ದು ಅಂತೇಳಿ ಹೇಳೋದಕ್ಕೆ ಅದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಸಹಾಯ ಮಾಡಿದಂಥ ಮನೆ. ಅದು ಮೂಪ ಕೃಪಾ ಅಂತೇಳಿ ಮೈಸೂರಿನಲ್ಲಿರೋದು. ಮೂಪ ಅಂದರೆ ಮುತ್ತುರಾಜ್ ಪಾರ್ವತಮ್ಮ ಕೃಪಾ ಅಂತೇಳಿ ಅದಕ್ಕೆ ಹೆಸರಿಟ್ಟಿದ್ದಾರೆ, ಪಾರ್ವತಮ್ಮ ಕಡೆಯಿಂದ ಸಹಾಯ ಆಗಿರುವುದಕ್ಕಾಗಿ. ಅಂಥ ಒಂದು ಮನೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅವರಿಗೆ. ಬದುಕು ನಡೆಸೋದು ತುಂಬ ಕಷ್ಟ ಆದ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಯತ್ನ ಮಾಡಿಕೊಂಡಿದ್ದರು ಮೀನಾ ತೂಗುದೀಪ ಅವರು. ಅದು ಹೀಗೆ ನಡೆಯಿತು. ಫ್ಯಾಮಿಲಿ ಅಂದರೆ ಇಬ್ಬರು ಮಕ್ಕಳನ್ನು ಕರ್ಕೊಂಡು KRSಗೆ ಹೋಗಿ ಅಲ್ಲಿಂದ ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಸೃಷ್ಟಿಯಾಗಿತ್ತು. ಯೋಚನೆ ಮಾಡಿದ್ರು, ಹಾಗೇ ಕಾರ್ ಎತ್ಕೊ ಹೋಗೋಣ ಅಂತೇಳಿ ಹೇಳಿದರು ಮಕ್ಕಳ ಹತ್ರ. ದರ್ಶನಿಗೆ ಆಶ್ಚರ್ಯ, ಕಾರಿಗೆ ಪೆಟ್ರೋಲ್ ಇಲ್ಲ. ಕಾರಿದೆ, ಅಪ್ಪ ತಂದ ಕಾರಿದೆ, ಅದೇ ಪೆಟ್ರೋಲ್ ಇಲ್ಲ, ಹೇಗೆ ಹೋಗೋದು ಹೇಗೆ ಅಂತೇಳಿದ ಯೋಚನೆ ಮಾಡಿದಾಗ, ಹಾಗಿದ್ರೆ KRS ಯೋಚನೆ ಕ್ಯಾನ್ಸಲ್ ಮಾಡಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತೇಳಿ ಬಸ್ ಹಿಡಿದು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳದಲ್ಲಿ ಹೋಗಿ ನೇತ್ರಾವತಿ ನದಿಗೆ ಹಾರಿ ಸಾಯೋಣ ಅಂತ ಪ್ರಯತ್ನ ಪಡಲಿಕ್ಕೆ ಆಕೆ ಯೋಚನೆ ಮಾಡಿದ್ದು. ಬಟ್ ಮಕ್ಕಳಿಗೆ ಇದು ಯಾವುದೂ ಗೊತ್ತಿಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಮಂಜುನಾಥನ ಹತ್ರ ಪ್ರಾರ್ಥನೆ ಮಾಡಿ, ಆಯ್ತಪ್ಪ ನೀನು ನನಗೆ ಜೀವನ ಕೊಟ್ಟಿದ್ದಿ, ಅದರ ಜೀವಿಸಲಿಕ್ಕೆ ಬಿಡಲಿಲ್ಲ, ಎಂಥ ಸಮಸ್ಯೆ ಬಂದಿದೆ ಅಂತ ಪ್ರಾರ್ಥನೆ ಮಾಡಿ ನಾವು ಇಲ್ಲಿಂದ ವಾಪಸ್ಸು ಬೆಂಗಳೂರಿಗೆ ಹೋಗೋಲ್ಲ, ಇಲ್ಲೇ ನಮ್ಮ ಸಾವು ಖಚಿತ ಅಂತೇಳಿ ಹೇಳಿ ಪ್ರಾರ್ಥನೆ ಮಾಡಿ ಈ ಕಡೆ ಬರುವಾಗ ಹೆಗಡೆಯವರು ಸಿಕ್ಕಿದ್ರು. ಹೆಗಡೆಯವರು ಮೀನಮ್ಮನನ್ನು ನೋಡಿ ಒಂದು ಮಾತು ಕೇಳಿದಂತೆ, ಅಲ್ಲಮ್ಮ ಯಾಕೆ ತುಂಬ ಡಲ್ ಆಗಿದೆಯಲ್ಲ, ಯಾಕೆ, ಏನು ಕತೆ ಅಂತ ಕೇಳಿದಂತೆ. ಕೇಳಿದಾಗ ಮೀನಮ್ಮ ಎಲ್ಲ ವಿಷಯನೂ ಹೇಳಿದರು. ನಾವು ಆತ್ಮಹತ್ಯೆ ಮಾಡಲಿಕ್ಕೆ ಬಂದಿದ್ದೀವಿ, ಬದುಕು ಭಾರಿ ಕಷ್ಟ ಆಗಿದೆ, ಊಟಕ್ಕೂ ಗತಿ ಇಲ್ಲದಂತಾಗಿದೆ, ಮಕ್ಕಳು ಇನ್ನೂ ಸಂಪಾದನೆ ಶುರು ಮಾಡಿಲ್ಲ, ನಮ್ಮವರು ಮಾಡಿದ ಸಂಪಾದನೆ ಏನೂ ಇಲ್ಲ, ಏನೇನೋ ಇದೆಯೋ ಅಷ್ಟು ಖರ್ಚು. ಅವರ ಕಿಡ್ನಿ ಫೇಲಿಯರ್ ಆದಾಗ
ನಾವು ಆಸ್ಪತ್ರೆಗಾಗಿ ಖರ್ಚು ಮಾಡಿದ್ವಿ ಅಂತೆಲ್ಲ ಹೇಳಿದಾಗ ಮಕ್ಕಳಿಗಿಬ್ಬರಿಗೂ ಗಾಬರಿ. ಅಯ್ಯೋ ಅಮ್ಮ ಈ ಥರ ಯೋಚನೆ ಮಾಡಿದ್ದಾರ. ಈ ಘಟನೆಯನ್ನು ಹೇಳಿದ್ದು ಸ್ವತಃ ದರ್ಶನ್. ಎಲ್ಲಂದರೆ ಅದೇ ಧರ್ಮಸ್ಥಳದಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರುವಾಗ ಹಾಗೆ ಕೂತ್ಕೊಂಡು ಮೈಕ್ ಮುಂದೆ ಅನೌನ್ಸ್ ಮಾಡಿ ಒಟ್ಟು ಜನಕ್ಕೆ ಹೇಳಿದ ಘಟನೆ ಇದು. ಆಗ ಹೆಗಡೆಯವರು ಹೇಳಿದಂತ, ನೋಡಮ್ಮ, ಇಬ್ಬರು ಮಕ್ಕಳಿದ್ದಾರೆ, ಗಂಡು ಮಕ್ಕಳು, ತುಂಬ ಚೆನ್ನಾಗಿ ಬೆಳೆಸು, ನೀನು ಹೋಗು, ಬೆಂಗಳೂರಿಗೆ ವಾಪಸ್ ಹೋಗು, ಆತ್ಮಹತ್ಯೆ ನಿರ್ಧಾರ ಬಿಟ್ಟುಬಿಡು ಅಂತೇಳಿ ಅವರನ್ನು ಹಾಗೆ ಕಳಿಸಿದರು. ಈಗ ನಾನು ಏನಾಗಿದ್ದೇನೋ ಅದಕ್ಕೆ ಈ ಹೆಗ್ಗಡೆಯವರೇ ಕಾರಣ ಅಂತೇಳಿ ದರ್ಶನ್ ಆ ಕಾಲದಲ್ಲಿ ಹೇಳಿದರು. ಇದು ಆತ್ಮಹತ್ಯೆ ಪ್ರಯತ್ನದ ಒಂದು ಸ್ಯಾಂಪಲ್ ನಾನು ಹೇಳಿರೋದು, ಅದು ದರ್ಶನ್ ಫ್ಯಾಮಿಲಿಯಲ್ಲಿ. ಈಗ ನೋಡಿದರೆ ಅದೇ 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 ದರ್ಶನ್ ವಿಷ ಕೊಟ್ಟುಬಿಡಿ ನಾನು ಸಾಯ್ತೇನೆ, ಹಿಂಸೆ ಆಗ್ತಾಯಿದೆ, ಎಲ್ಲರೂ ನಮ್ಮನ್ನು ಕೀಳಾಗಿ ನೋಡ್ಕೊಳ್ತಾ ಇದ್ದಾರೆ, ಅದರ ಮಧ್ಯೆ ಕಾನೂನು ಕಟ್ಟಲೆ, ಈ ಕೋರ್ಟು, ಜೈಲು, ಇದೆಲ್ಲ ನನಗೆ ಸಾಕಾಗಿಬಿಟ್ಟಿದೆ, ಒಂಚೂರು ವಿಷ ಕೊಡಿ, ನಾನು ಸತ್ತುಬಿಡ್ತೀನಿ ಅಂತೇಳಿ ಹೇಳುವಂಥ ಪರಿಸ್ಥಿತಿ. ಆಗಲೂ ಆತ್ಮಹತ್ಯೆ ಪ್ರಯತ್ನ, ಈಗಲೂ ಆತ್ಮಹತ್ಯೆ ಯೋಚನೆ. ದರ್ಶನ್ ಹಾಗೆ ಅಲ್ಲ, ನನಗೆ ತುಂಬ ಹತ್ತಿರದ ವ್ಯಕ್ತಿ ಅವರು. ದರ್ಶನ್ಗೆ ಸಂಬಂಧಪಟ್ಟು ಒಂದು ಸಿನಿಮಾ ನಾನು ಮಾಡಿದ್ದೀನಿ, ಅದರ ಹೆಸರು ಪೊರ್ಕಿ ಅಂತೇಳಿ, ಪೋಖ್ರಿ ಸಿನಿಮಾದ ರೀಮೇಕ್. ಯಾರೋ ಒಬ್ಬರು ಸ್ನೇಹಿತರು ಬಂದು, ಸರ್ ಇದು ನೀವು ಒಂದು ಸಿನಿಮಾ ಮಾಡಿಕೊಡಿ ಅಂತ ನನ್ನ ಹತ್ರ ಹೇಳಿದರು. ಹಾಂ, ಏನು ಸಿನಿಮಾ ಮಾಡಿ ಕೊಡೋದು ಅಂದರೆ ಅವ್ರು CD ಕೊಟ್ಟರು, ಇದು ಪೋಖ್ರಿ ಸಿನಿಮಾದ್ದು, ನೀವು ಮಾಡಿ ಕೊಡಬೇಕು, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಹತ್ರ ಸಾಕಷ್ಟು ದುಡ್ಡಿದೆ, ಈ ಸಿನಿಮಾನ ಅದಕ್ಕಿಂತ ಹೆಚ್ಚು ರಿಚ್ ಆಗಿ ಮಾಡಿಕೊಡಿ ಅಂತ ಹೇಳಿದರು. ನಾನು ಏನಪ್ಪ ಇದು ಹೇಗೆ ಅಂಥೇಳಿ ಯೋಚನೆ ಮಾಡಿದಾಗ ಅವ್ರು ಕೇಳಿದರು, ಸರ್ ನೀವು ಸುಮ್ಮನೆ ಬಿಟ್ಟಿಯಾಗಿ ಮಾಡಿಕೊಡ್ಬೇಡಿ ಸರ್, ಇದು ವ್ಯವಹಾರ, ನಿಮಗೇನು ಬೇಕೋ ನಾನು ಅದನ್ನು ಕೊಡ್ತೀನಿ, ಸಂಭಾವನೆ ಅಂತೇಳಿ ಏನು ಕೊಡ್ತೀನಿ, ಸೊ ನೀವು ಶುರು ಮಾಡಿಕೊಡಿ ಅಂತೇಳಿ. ಸರ್ ನಾನು ಮಾನಸಿಕವಾಗಿ ನಾನು ಸಿದ್ಧನಾದೆ, ಸಿನಿಮಾ ಪೊರ್ಕಿ ಮಾಡೋಣ ಅಂತೇಳಿ. ಆಗ ಬಂದ ಹೆಸರು ದರ್ಶನ್, ಪೊರ್ಕಿ ಸಿನಿಮಾದ ಹೀರೋ ಆಗ್ಬೋದು ಅಂತೇಳಿ ಹೇಳಿದಾಗ ನಾನು ಮತ್ತು ನನ್ನ ಗೆಳೆಯ ಸಂತೋಷ್ ಪೈ ಇಬ್ಬರು ಮೈಸೂರಿಗೆ ಹೋದೆ. ಅಲ್ಲಿ ದರ್ಶನ್ ಶೂಟಿಂಗ್ನಲ್ಲಿದ್ದರು. ಅಲ್ಲಿಗೆ ಹೋಗಿ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗಿಲ್ಲ. ಅವರು ಪೋಖ್ರಿ ಸಿನಿಮಾದ ರೀಮೇಕ್ ಅಂತ ಹೇಳುವಾಗಲೇ, ಬೇಡಪ್ಪ ಇದು ನಮ್ಮ ಕನ್ನಡದಲ್ಲಿ ಸಾಧ್ಯ ಇಲ್ಲ, ಅಂಥ ಪ್ರೊಡ್ಯೂಸರ್ ಬೇಕು, ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕು, ಅದು ಬಜೆಟ್ ತುಂಬ ಆಗುತ್ತೆ, ನಾವು ಏನೋ ಅಲ್ಲಿಂದ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದರೆ ಆಗಲ್ಲ ಸಿನಿಮಾ, ನೀವು ಮಾಡಲೇಬೇಕು ಅಂತ ಇದ್ದರೆ ಒಂದು ಕೆಲಸ ಮಾಡಿ, ಬಜೆಟ್ ಎಷ್ಟಾಗುತ್ತೆ, ಅವರ ಸಮರ್ಥರಾಗಿದ್ದಾರೆ ಪ್ರೊಡ್ಯೂಸರ್ ಅಂತೇಳಿ ಕೇಳಿದರು ದರ್ಶನ್. ನಮ್ಗೆ ಸ್ವಲ್ಪ ನಿರಾಶೆ ಆಯಿತು, ಏನು ಮಾಡಲ್ಲಪ್ಪ ಇವರು ಅಂತೇಳಿ. ನನಗೆ ಆ ಧೈರ್ಯ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಯಾಕಂದರೆ ಅದರ ಹಿಂದಿನ ದಿನಗಳಲ್ಲಿ ನಾವು ತುಂಬ ಹತ್ತಿರ ಆಗಿದ್ದೀವಿ. ನಮ್ಮ ಪ್ರೀತಿಯ ರಾಮು ಸಂದರ್ಭದಲ್ಲಿ ಅದೆಲ್ಲ ದೊಡ್ಡ ಕಥೆ ಇದೆ, ಅದು ಇಲ್ಲಿಗೆ ಸಂಬಂಧಪಟ್ಟ ಏನು ಬೇಕೋ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ದರ್ಶನ್ ಇದೆ, ಸಮರ್ಥರಾಗಿದ್ದಾರೆ ಪ್ರೊಡ್ಯೂಸರ್, ಏನೂ ಸಮಸ್ಯೆ ಇಲ್ಲ, ನಾನು ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಸೊ ದರ್ಶನ್ ಅವರು ಒಪ್ಕೊಂಡ ನಂತರ ಕೆಲವು ಸಣ್ಣ ಪುಟ್ಟ ಕಂಡೀಷನ್ ಏನಂದರೆ, ಒಂದು ಮ್ಯೂಸಿಕ್ಕಿಗೆ ಹರಿಕೃಷ್ಣ ಆಗಬೇಕು, ಆಮೇಲೆ ಕ್ಯಾಮರಾಕ್ಕೆ ಒಬ್ಬರು ಆಗಬೇಕು, ಇನ್ನೊಂದು ಕೃಷ್ಣ ಅಂತೇಳಿ, ಒಂದು ಕಾರವನ್ನು ಬೇಕು, ಕಾರವನ್ನಲ್ಲಿ ಜಿಮ್ ವ್ಯವಸ್ಥೆ ಇರಬೇಕು. ಸೊ ಇದೆಲ್ಲ ಅಂದರೆ ಫುಡ್ಡು ಚೆನ್ನಾಗಿರಬೇಕು, ನನ್ನ ಪಾಡಿಗೆ ಬಿಡಬೇಕು, ನಾನು 9 ಗಂಟೆಗೆ ಬಂದರೆ 5 ಗಂಟೆಗೆ ಬಿಟ್ಬಿಡಬೇಕು ಇಂಥೆಲ್ಲ ಕಂಡೀಷನ್ ಹಾಕಿದರು. ಆಮೇಲೆ ನನಗೆ ಆಶ್ಚರ್ಯ ಆಗೋದೇನೆಂದರೆ, ನಾಯಕಿ ಬಗ್ಗೆ ಅವರು ಕೇಳಲೇ ಇಲ್ಲ, ಯಾರು ನಾಯಕಿ, ಏನು ಮಾಡ್ತಾರೆ ಅಂತೇಳಿ. ಇಡೀ ಸಿನಿಮಾದಲ್ಲಿ ಮುಹೂರ್ತದ ದಿವಸ ಪ್ರಣೀತನ ಪೊರ್ಕಿದ ನಾಯಕಿ ಪ್ರಣೀತನ ನೋಡಿದ್ದು ಮುಹೂರ್ತ ದಿವಸ. ಈ ಹುಡುಗಿನ, ಈ ಮಗು ಜೊತೆ ನಾನು ಮಾಡಬೇಕಂತ ದರ್ಶನ್ ಹೇಳಿದರು. ಎಸ್, ಅದು ಚೆನ್ನಾಗಾಯಿತು. ಆಮೇಲೆ ಇನ್ನೊಂದು ಕಂಡೀಷನ್ ಅಂದರೆ, ವಿದೇಶ ಶೂಟಿಂಗ್ ಬೇಕು ಅಂತ, ಯಾವುದೋ ಫಾರಿನ್ ಶೂಟಿಂಗ್, ಒಂದು 2 ಹಾಡು ಹೊರಗಡೆ ಮಾಡಲೇಬೇಕು, ಎಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್. ಸೊ ಆ ಮೂಲಕ ನನಗೆ ಸ್ವಿಟ್ಜರ್ಲ್ಯಾಂಡಿಗೆ ಹೋಗುವಂಥ ಯೋಗ ಸಿಕ್ತು. ನಾವು ಒಂದು 15 ಜನ ಟೀಮು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಒಂದು 2 ಹಾಡು ಶೂಟ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಹೋಗಿರೋ ಒಂದು ಸಣ್ಣ ಘಟನೆ ಆಯಿತು. ಅಲ್ಲಿಯ ಕಳ್ಳರು ಯಾರೋ ಇದ್ದಾರೆ, ಅವರು ದರ್ಶನ್ ಮಿಸ್ಸಸ್ ಕೈಲಿದ್ದಂಥ ಬ್ಯಾಗನ್ನು ಎಗರಿಸಿಬಿಟ್ಟ. ಅದರಲ್ಲಿ ಸುಮಾರು 3 ಲಕ್ಷದಷ್ಟು ಒಡವೆ ಇತ್ತು. ಆ ಒಡವೆ ಬೇಜಾರು ಮಾಡಿದರೆ ಕ್ಯಾರೆಕ್ಟ್ರಿಗೆ ಸಮಸ್ಯೆ ಆಗ್ತದೆ ಅಂತೇಳಿ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರೆ, ನಾವು ಕೊಡಿಸ್ತೀವಿ ಅಂತ. ಬೇಡ ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ. ಅಲ್ಲಿ ಹೋಗಿ ಆತ ತೊಗೊಂಡಿರೋದೇನು ಗೊತ್ತಾ, ಕುದುರೆ ಮೇಲೆ ಹಾಕುವಂಥ ಅದೇನೋ ಅದು ಹೆಸರಿದೆಪ್ಪ, ಅದನ್ನ ಕೂತ್ಕೊಳ್ತೀವಲ್ಲ ಕುದುರೆ ಮೇಲೆ, ಅದರ ಮೊದಲು ಹಾಕುವಂಥ ಸೀಟ್, ಅದನ್ನು ಪರ್ಚೇಸ್ ಮಾಡಿದ್ದಾನೆ ಅಲ್ಲಿ. ಅಂದರೆ ಪ್ರಾಣಿಗಳ ಮೇಲೆ ಎಷ್ಟು ಪ್ರೀತಿ ಆತನಿಗೆ ಅಂದರೆ,
ಸಾಮಾನ್ಯವಾಗಿ ಪ್ರಾಣಿಗಳ ಪ್ರೀತಿಸುವವರು ಎಲ್ಲ ಹೃದಯವಂತರೇ. ಸೊ ಆ ಕಾರಣಕ್ಕೂ ಕೂಡ ನನಗೆ ದರ್ಶನ್ ಅಂದರೆ ಇಷ್ಟ. ಇದು ಈ ಹೃದಯವಂತ ಮನುಷ್ಯ ಎಂಬ ಕಾರಣಕ್ಕಾಗಿ. ಅದು ಪೊರ್ಕಿ ಸಿನಿಮಾಕ್ಕೆ ತುಂಬ ಯಾರೂ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2 ತಿಂಗಳಲ್ಲಿ ಪೂರ್ತಿ ಶೂಟ್ ಮಾಡಲಿಕ್ಕೆ ಸಹಕರಿಸಿದ್ದು ದರ್ಶನ್. ಅದು ನನ್ನ ಮೇಲಿನ ಪ್ರೀತಿಯಿಂದಲೋ ಗೌರವದಿಂದಲೋ ಗೊತ್ತಿಲ್ಲ. ಅಂತೂ ಪ್ರೊಡ್ಯೂಸರ್ ಹ್ಯಾಪಿ. ಒಂದು 2-3 ಕೋಟಿ ಲಾಭ ಬಂತು ಅಂತ ನನಗೆ ಗೊತ್ತಾಯಿತು. ಸೊ ಇದು ಒಂದು ಸಿನಿಮಾದು ಪೊರ್ಕಿ ಸಿನಿಮಾಕ್ಕೆ ಸಂಬಂಧಪಟ್ಟು. ಇನ್ನೊಂದು ಅವರ ಮನೆ ನೋಡಬೇಕಿತ್ತು. ಬೆಂಗಳೂರು ಇದೆ RR ನಗರದ ಮನೆ ದರ್ಶನ್ ಅವ್ರದ್ದು. ತೂಗುದೀಪ ಅಂತ ಹೆಸರೇನಿದೆ. ಅಲ್ಲಿ ಮನೆ ಒಳಗೆ ಹೋದರೆ ಇಡೀ ಪಕ್ಷಿಗಳು ಒಂಥರ ಬರ್ಡ್ ಸೆಂಚುರಿಯಾಗಿ ಇತ್ತು. ಅದು ಸೆಂಚುರಿಯಾಗೆ ನೋಡಿದರೆ ಒಂದು ಎಲ್ಲ ಪಕ್ಷಿಗಳು ಓಡಾಡ್ತಾ ಇದೆ ಆಚೆ ಈಚೆ ಈಚೆ. ಅಂದರೆ ಪಕ್ಷಿ ಜೀವನವನ್ನು ಈತ ಎಂಜಾಯ್ ಮಾಡ್ತಾ ಇದ್ದಾನೆ. ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಮನೆಯೊಳಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು. ಅದರಲ್ಲಿ ಒಂದು ದೊಡ್ಡ ಪಕ್ಷಿ ಅದು ನಾನು ನೋಡಿದ್ದೇನೆ. ಅದರ ಕೊಕ್ಕು ಇಷ್ಟು ದೊಡ್ಡದಿದೆ. ಅದು ಸಿಕ್ಕಾಪಟ್ಟೆ ಗಲಾಟೆ ಮಾಡೋದು. ದರ್ಶನ್ ಅಂದರೆ ಆಯಿತು ಪ್ರಾಣ ಅದಕ್ಕೆ. ಏನಂದ್ರೆ ಬಾತ್ರೂಮಿಗೆ ಹೋದರೂ ಅಲ್ಲಿ ಹೋಗಿ ಕೂತ್ಕೊಂಡು ಬಿಡೋದು. ಅಂಥ ಪಕ್ಷಿ, ದೊಡ್ಡ ಪಕ್ಷಿ. ಅದಕ್ಕೇನೋ ಒಂದು ಹೆಸರಿದೆ. ಆ ಪಕ್ಷಿ ಗಲಾಟೆ ಮಾಡೋದನ್ನು ಸಹಿಸಲಿಕ್ಕಾಗದೆ ದರ್ಶನ್ ಅದನ್ನು ಸ್ನೇಹಿತನಿಗೆ ಕೊಟ್ಟರು. ಸ್ನೇಹಿತನಿಗೆ ಕೊಟ್ಟಾಗ ಈ ಅನುಭವಿಸಿ ಮಗನೆ ಅಂತೇಳಿ ದರ್ಶನ್ ಕೊಟ್ಟಿರೋದು ಈ ಪಕ್ಷಿಯನ್ನು, ಈ ಬರ್ಡನ್ನು ಅವನು ತೊಗೊಂಡೋಗಿದ್ದಾನೆ. ತೊಗೊಂಡೋಗಿ 1 ತಿಂಗಳಾದರೂ ಅವನಿಂದ ಯಾವ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ಕಂಪ್ಲೇಂಟು ಕೂಡ ಇರಲಿಲ್ಲ. ಏನು ಮಾಡಿದೆಪ್ಪ ಅಂತ ಫೋನ್ ಮಾಡಿ ಕೇಳಿದ್ರೆ ಅವನ ಹತ್ರ, ಇಲ್ಲ ಅದಕ್ಕೆ ಅದು ಹೆಣ್ಣು ಪಕ್ಷಿ, ಅದಕ್ಕೊಂದು ಗಂಡಿನ ಸ್ನೇಹ ಬೇಕಾಗಿತ್ತು, ನಾನು ಅಂಥದ್ದೇ ಒಂದು ಗಂಡು ಪಕ್ಷಿಯನ್ನು ಒಟ್ಟಿಗೆ ತಂದು ಕೊಟ್ಟೆ, ಅದು ಸೈಲೆಂಟ್ ಆಯಿತು ಅಂತ ಹೇಳ್ದೆ ದರ್ಶನ್. ಈಗೂ ಇದೆಯಾ ಇರಲಿ ಅಂತೇಳಿ. ಸೊ ಇದು ಪ್ರಾಣಿ ಪ್ರೀತಿ, ಪಕ್ಷಿ ಪ್ರೀತಿ. ಆಮೇಲೆ ಮೈಸೂರಿನ ಏನು ಫಾರ್ಮ್ ಹೌಸ್ ಏನಿದೆಯೋ ಅಲ್ಲಿ ಪೂರ್ತಿ ಹಸು, ಏನು ಕುದುರೆಗಳು, ಪಕ್ಷಿಗಳು, ಮೇಕೆ ಎಲ್ಲನೂ ಸಾಕ್ತಾ ಇದ್ದಾನೆ ಅಂತ. ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾನೆ. ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಖರ್ಚು ಮಾಡಿ ಅವ್ರುಗಳನ್ನ ಸಾಕೋದಂದರೆ. ನಾನು ಹೇಳಿ ಹೊರಟಿದ್ದೇನೆಂದರೆ, ದಯಾಪರತೆ ಇದೆಯಲ್ಲ ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಅದು ಹೃದಯವಂತರ ಸೆಕ್ಷನ್ ಮಾತ್ರ. ಎಲ್ಲರೂ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡಿದ್ದ ಮಾತ್ರಕ್ಕೆ ಎಲ್ಲೋ ಪಕ್ಷಿಗಳನ್ನು, ಪ್ರಾಣಿಗಳನ್ನು ಸಾಕಬೇಕು ಅಂತ ಏನಿಲ್ಲ. ಒಂದು ಸಣ್ಣ ಉದಾಹರಣೆ ಹೀಗೆ ಕೊಟ್ಬಿಡ್ತೀನಿ. ಅಂಬರೀಷ್ ಜೊತೆ ಇದಕ್ಕೆ ಹೋಗಿದ್ದು, ಕುದುರೆ ರೇಸಿಗೆ ಹೋಗಿದ್ದು. ದರ್ಶನಿಗೆ ಅಭ್ಯಾಸ ಇಲ್ಲ, ಕುದುರೆ ರೇಸ್ ಕಟ್ಟುವಂಥ ಅಭ್ಯಾಸ ಇಲ್ಲ. ಅಂಬರೀಷಿಗಿದೆ. ಪಕ್ಕದಲ್ಲಿ ನೋಡ್ತಾ, ಇದು ಅಕಸ್ಮಾತ್ ಇದಕ್ಕೆ ವಯಸ್ಸಾದರೆ, ಈ ಕುದುರೆ ಓಡ್ತಾ ಇದ್ದಲ್ಲ, ವಯಸ್ಸಾಗಿಬಿಟ್ರೆ ಏನು ಮಾಡ್ತಾರೆ ಸರ್ ಅಂತ ಕೇಳಿದ. ಅಣ್ಣ ಏನೇ ಮಾಡ್ತಾರೆ ಅಂತೇಳಿ. ಆಗ ಅಂಬರೀಷ್ ಹೇಳಿದರು, ಅದರ ಕಾಲು ಮುರಿದು ಬೀದಿಗೆ ಹಾಕಿಬಿಡ್ತಾರೆ ಅಂತೇಳಿ. ಆಘಾತ ದರ್ಶನಿಗೆ. ಈ ಕಾಲು ಮುರಿದು ಬೀದಿಗೆ ಹಾಕ್ತಾರ ಅಂತ ಒಂದು ಕುದುರೆ ಇದ್ದರೆ ನನಗೆ ಬೇಕಲ್ಲ ಅಂತೇಳಿ ತಲಾಶ್ ಮಾಡಿ ಅಂಥ ಒಂದು ಕುದುರೆ ತೊಗೊಂಡೋಗಿ ಅದಕ್ಕೆ ಆಪರೇಷನ್ ಮಾಡಿಸಿ ಅಲ್ಲಿ ಫಾರ್ಮ್ ಹೌಸ್ನಲ್ಲಿ ಇಟ್ಕೊಂಡಿದ್ದಾನೆ. ಸೊ ಇಂಥ ದರ್ಶನ್ ಅದೇನೋ ಅಚಾನಕವಾಗಿ ಎಂಥದ್ದೋ ಒಂದು ಘಟನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರ ಅಂತ. ಅದು ಯಾಕೆ ಆಯಿತು, ಏನಾಯಿತು, ಅದೆಲ್ಲ ತೀರ್ಮಾನ ಬರಬೇಕಷ್ಟೇ. ನಾವು ಅದನ್ನು ಜಡ್ಜ್ಮೆಂಟ್ ಕೊಡುವಂಥ ಇದಲ್ಲ. ನಾನು ಈಗ ಹೇಳ್ತಿರೋದೇನೆಂದರೆ, ದರ್ಶನ್ ಟೋಟಲಿ ನೋಡ್ತಾ ಹೋದರೆ ಒಬ್ಬ ಹೃದಯವಂತ ಮನುಷ್ಯ. ನಾನು ಈಗಿನ ಮೊದಲಿಂದಲೇ ನಾನು ತನ್ನನ್ನು ಬಲ್ಲೆ. ಆದ್ದರಿಂದ ನಾನು ಧೈರ್ಯವಾಗಿ ಹೇಳ್ತೀನಿ, ಒಂದು ಪರಿಸ್ಥಿತಿಗೆ ಅಥವಾ ಸಂದರ್ಭಕ್ಕೆ ಸಿಕ್ಕೊಂಡು ನರಳ್ತಾ ಇದ್ದಾನೆ ಅಂತ. ಆ ಲೈಫ್ ಇದೆಯಲ್ಲ, ಅದು ತುಂಬ ಕಷ್ಟ, ಜೈಲಲ್ಲಿ ಕಳೆಯುವಂಥ ಲೈಫುಗಳು. ಸೊ ಅದು ಸಾಕಾಗ್ಬಿಟ್ಟಿದೆ. ಯಾಕೋ ಇಂಥದ್ದೊಂದು ಘಟನೆ ಬಂತು ಸುತ್ತಕೊಂಡು ನನ್ನ ಅಂತೇಳಿ. ಆ ಕಾರಣಕ್ಕಾಗಿ ಬಹುಶಃ ಬೇಸರದಿಂದ, ಜಿಗುಪ್ಸೆಯಿಂದ ಆತ್ಮಹತ್ಯೆಯ ನಿರ್ಧಾರದವನ್ನ ಜಡ್ಜಿ ಮುಂದೆ ಹೇಳಿರಬೇಕು ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಬಾರ್ದಿತ್ತು. ದರ್ಶನ್ ಅವರೇ, ನಿಮಗೆ ಏನು ಯೋಚನೆ ಮಾಡಬೇಡಿ. ನಿಮ್ಮ ಪರವಾಗಿ ತೀರ್ಪು ಬರುತ್ತೆ ಅಂತೇಳಿ ಹೇಳಲಿಕ್ಕೆ ನಾವು ಯಾರೂ ಅಲ್ಲ. ಅದು ಏನೇ ಆಗಿದ್ದರೂ ಕೂಡ ಸುಖವಾಗಿರಲಿ. ನೀವು ಹೊರಗೆ ಬಂದಾಗ ಸುಖವಾಗಿ ಜೀವನ ಮಾಡ್ತೀರಿ ನನಗೆ ಗೊತ್ತು. ನೀವೀಗ ಆ್ಯಕ್ಟ್ ಮಾಡಿದಂತಹ ಡೆವಿಲ್ ಸಿನಿಮಾ ಅದು ಖಂಡಿತ ಸೂಪರ್ ಹಿಟ್ಟು. ನೀವು ಯಾವತ್ತು ಜೈಲಿಗೆ ಹೋಗಿರುವಾಗ ಸಾರಥಿ ಸಿನಿಮಾ ಬಂತೋ ಆವಾಗಲೇ ಅದು ಸೂಪರ್ ಹಿಟ್ಟು. ನಾನು ಆವಾಗಲೇ ಹೇಳಿದ್ದೆ, ನೀವು ಹೊರಗೆ ಬರಬೇಕಿದ್ರೆ ಇದು ಖಂಡಿತವಾಗಲೂ ಸಕ್ಸಸ್ ಆಗುತ್ತೆ ಅಂತೇಳಿ. ಅದು ಸಾರಥಿ ಸಮಯದಲ್ಲಿ ಏನು ಜೈಲಿನಲ್ಲಿದ್ದರಲ್ಲ, ಆ ಜೈಲಿನ ಕೆಲವು ಘಟನೆಗಳನ್ನು, ಅನುಭವಗಳನ್ನು ನನ್ನ ಹತ್ರ ಹೇಳ್ಕೊಂಡಿದ್ದರು. ಇಲ್ಲಿ ಪರಪನಗ್ರಹದ ಜೈಲಿನಲ್ಲಿದ್ದಂಥ ಅನುಭವವನ್ನು ತುಂಬ ಸಫರ್ ಮಾಡಿದ್ದಾರೆ, ಅದರಲ್ಲಿ ಅನುಮಾನನೇ ಇಲ್ಲ. ಜೈಲಿನಲ್ಲಿ ಮಜಾ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ, ಗುಂಡಾಗ್ತಾರೆ, ರೌಡಿಗಳ ಸ್ನೇಹ ಬೆಳೆಸಿದ್ದಾರೆ. ಇದೆಲ್ಲ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಬಂದು ಹೇಳಿದ್ರ ನನಗೊಂದು ಅರ್ಥನೇ ಆಗಲ್ಲ.
ಬಟ್ ಆ ಪರಿಸ್ಥಿತಿ ಇದೆ. ಅದಲ್ಲ, ಅದಾಗಬಾರ್ದು. ದರ್ಶನ್ ಆರಾಮಾಗಿ ಹೊರಗೆ ಬರಲಿ, ನಮ್ಮ ಜೊತೆ ಸಾಮಾನ್ಯ ಜನರಂತ ನಮ್ಮ ಜೊತೆ ಬೆರೀಲಿ, ಮತ್ತೆ ಅಂಥ ದರ್ಶನ ನೋಡುವಂಥ ಅವಕಾಶ ನಮಗೆ ಸಿಗಲಿ ಅಂತ ಹೇಳ್ತಾ ನನ್ನ ಈ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.